ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರ ನಾಮಾವಲಿ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಅಸಾಧಾರಣವಾದ ಒಂದು ಶಕ್ತಿಯನ್ನ ಕೃಷ್ಣಾವಧೂತರು ಹೇಳ್ತಾ ಇದ್ದಾರೆ. ಓಂ ಬಧಿರತಾ ಹರ್ತ್ರೇ ನಮಃ. ರಾಯರು ಹೇಗಿದ್ದಾರೆ ಅಂತ ಹೇಳಿದ್ರೆ ಕಿವುಡುತನವನ್ನ ಪರಿಹಾರ ಮಾಡ್ತಾರಂತ ನೋಡಿ ರಾಯರು. ನಾವೆಲ್ಲ ಪ್ರಸಿದ್ಧವಾದ ಶ್ಲೋಕ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ಒಬ್ಬ ಮೂಕನೂ ಕೂಡ ಇವತ್ತಿನ ದಿನ ರಾಯರನ್ನ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ ಅಂತ ಹೇಳಿದ್ರೆ ಆಗ ನಿಶ್ಚಯವಾಗಿಯೂ ಕೂಡ ಅವನೊಬ್ಬ ದೊಡ್ಡ ವಾಚಾಳಿ ಆಗ್ತಾನೆ, ಅರ್ಥಾತ್ ದೊಡ್ಡ ಮಾತುಗಾರನಾಗ್ತಾನೆ ಅಂತ ಹೇಳುತ್ತಾರೆ. ರಾಯರ ಉಪಾಸನೆಯನ್ನ ರಾಯರ ಪೂಜೆಯನ್ನ ನಾವು ಮಾಡಿದ್ವಿ ಅಂತಾದ್ರೆ ನಮಗೆ ಸಿಗತಕ್ಕಂಥ ಫಲಗಳು ಒಂದೋ ಎರಡೋ. ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿಸ್ತ್ವರೆಯಾ ಭವೇತ್ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ ಅಂತ ಹೇಳ್ತಾರೆ. ರಾಯರನ್ನು ಉಪಾಸನೆ ಮಾಡಿದ್ರೆ ಇಂಥ ಫಲಗಳು ನಮಗೆ ಸಿಗೋದಿಲ್ಲ ಅಂತ ಇಲ್ಲ. ಯಾಕೆ ರಾಯರ ಹತ್ರ ಹೋದವನು ಯಾವತ್ತೂ ಕೂಡ ನಿರಾಶಾವಾದಿಯಾಗಿ ಅಥವಾ ನಿರಾಶೆಯನ್ನು ಪಟ್ಟುಕೊಂಡು ಬಂದಂಥ ಇತಿಹಾಸವೇ ನಮ್ಮ ಸಮಾಜದಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ಕರುಣಾಮಯಿಗಳಾಗಿದ್ದಾರೆ ರಾಘವೇಂದ್ರ ತೀರ್ಥರು. ಅಂತಹ ರಾಘವೇಂದ್ರ ತೀರ್ಥರು ನಮಗೂ ಕೂಡ ಇವತ್ತಿನ ದಿನ ಕಿವುಡ್ತನ ಆವರಿಸಿದೆ. ಏನ್ ಕಿವುಡ್ತನ ಅಂತ ಹೇಳಿದ್ರೆ ಸಚ್ಚಾಸ್ತ್ರಗಳನ್ನು ಕೇಳದೆ ರಾಮಾಯಣ, ಮಹಾಭಾರತ, ಶ್ರೀಮದ್ ಭಾಗವತ, ಅಷ್ಟಾದಶ ಪುರಾಣಗಳನ್ನು ನಾವು ಇವತ್ತಿನ ದಿನ ಶ್ರವಣ ಮಾಡದೆ ನಮ್ಮ ಕಿವಿ ಒಂಥರ ಎಲ್ಲ ದುರ್ವ್ಯಸನಗಳೂ ಕೂಡ ಹೋಗಿ ಇವತ್ತಿನ ದಿನ ಅದೇನಾಗಿದೆ ಅಂತ ಬಿಟ್ರೆ ಕಿವುಡಾದಂತಾಗ್ಬಿಟ್ಟಿದೆ. ಹಾಗಾಗಿ ಅಂಥ ಕಿವುಡತನವನ್ನ ಪರಿಹಾರ ಮಾಡತಕ್ಕಂಥ ಸಾಮರ್ಥ್ಯ ಇರೋದು ಅದು ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ತೀರ್ಥರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಅಂತಹ ರಾಘವೇಂದ್ರ ತೀರ್ಥರು ನಮಗೆ ಒದಗಿದ ಅಥವಾ ಒದಗುವಂತಹ ಯಾವ ಕಿವುಡುತನ ಇದೆ ಇಂಥ ಕಿವುಡುತನವನ್ನು ಪರಿಹಾರ ಮಾಡಿ ನಮ್ಮನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ರಾಘವೇಂದ್ರ ತೀರ್ಥರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.